ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ. ರಾಷ್ಟ್ರ ರಾಜಕೀಯದಲ್ಲಿ ಹೊಸ ರಕ್ತದ ಪ್ರವಾಹ ಶುರುವಾಗಿದೆ. ಭರವಸೆಯ ಯುವ ನಾಯಕರು ಹೊರಹೊಮ್ಮುತ್ತಿದ್ದಾರೆ. ಕರ್ನಾಟಕದಲ್ಲೂ ಯುವ ನಾಯಕರ ಉದಯವಾಗ್ತಿದೆ. ಅಂತಹದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿರುವುದು ಹಾಸನದ ಪ್ರಜ್ವಲ್ ರೇವಣ್ಣ. ಹಾಸನದ ಯುವ ಸಂಸದರ ಕುರಿತ ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಜ್ವಲ ದೀಪ. ರಾಜಕಾರಣ ಎನ್ನುವುದು ಎಲ್ಲರಿಗೂ ಒಗ್ಗುವುದಿಲ್ಲ. ಕೆಲವರು ಶ್ರಮದಿಂದ ಮೇಲೆ ಬರ್ತಾರೆ, ಮತ್ತೆ ಕೆಲವರು ಕುಟುಂಬದ ವರ್ಚಸ್ಸಿನಿಂದ ರಾಜಕೀಯ ಏಳ್ಗೆ ಕಾಣುತ್ತಾರೆ. ಪ್ರಜ್ವಲ್ ರೇವಣ್ಣ ಸ್ವಲ್ಪ ಡಿಫರೆಂಟ್. ಅವರಿಗೆ ರಾಜಕೀಯ ಕುಟುಂಬದ ಹಿನ್ನೆಲೆ ಇರಬಹುದು, ಆದರೆ ರಾಜಕೀಯವಾಗಿ ಸಾಧಿಸಿದ್ದು ಮಾತ್ರ ಸ್ವಂತ ಪರಿಶ್ರಮದಿಂದಲೇ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಮಾಜಿ ಸಚಿವ, ಪ್ರಭಾವಿ ರಾಜಕಾರಣಿ ಎಚ್.ಡಿ. ರೇವಣ್ಣರವರ ಸುಪುತ್ರ. ರಾಜಕೀಯವಾಗಿ ಬಲಾಢ್ಯ ಕುಟುಂಬದಿಂದಲೇ ಬಂದವರು ಪ್ರಜ್ವಲ್ ರೇವಣ್ಣ. ಆದರೆ ಚಾಪು ಮಾತ್ರ ಸ್ವಂತದ್ದು. ರಾಜ್ಯದ ಇತಿಹಾಸ ನೋಡಿದ್ರೆ ಘಟಾನುಘಟಿ ನಾಯಕರ ಪುತ್ರರೇ ಚುನಾವಣೆಗಳಲ್ಲಿ ಸೋತು ಮನೆ ಸೇರಿದ ಉದಾಹರಣೆಗಳಿವೆ. ದಶಕಗಳ ಕಾಲ ಪರಿಶ್ರಮ ಪಟ್ಟರೂ ಏಳಿಗೆ ಕಾಣದೆ ಆಟುಕುಂಟು ಲೆಕ್ಕಕ್ಕಿಲ್ಲದಂತಾಗಿ ಹೋಗಿದ್ದಾರೆ. ಅಂತಹದ್ರಲ್ಲಿ ಪ್ರಜ್ವಲ್ ಮಾತ್ರ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಸೈ ಎನಿಸಿಕೊಂಡಿದ್ದಾರೆ. ಅಪ್ಪನ ಕೈ ಹಿಡಿದುಕೊಂಡೇ ಹಾಸನದ ರಾಜಕೀಯ ಅಂಗಳ ಪ್ರವೇಶಿಸಿದವರು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಗೆ ಈಗಿನ್ನೂ 30ರ ಹರೆಯ. ಓದು, ಕೆಲಸ, ಮದುವೆ ಅಂತ ಹಾಯಾಗಿರುವ ವಯಸ್ಸಿದು. ಆದರೆ ಪ್ರಜ್ವಲ್ ತುಡಿತವೇ ಬೇರೆ. ಎಲ್ಲ ಓರಗೆಯ ಯುವಕರಂತೆ ಪ್ರಜ್ವಲ್ ಓದು, ಕಾಲೇಜು, ಕುಟುಂಬ ಅಂತ ಸೀಮಿತವಾಗಲಿಲ್ಲ. ಅವರು ಮನೆಯ ಅಂಗಳ ಬಿಟ್ಟು ರಾಜಕೀಯದ ಅಂಗಳದಲ್ಲೇ ಆಟ ಆಡಲು ಶುರು ಮಾಡಿದ್ರು. ರಕ್ತಗತವಾಗಿ ಬಂದ ಜನಸೇವೆಯ ವಂಶವಾಹಿ ಪ್ರಜ್ವಲ್ ಕಣಕಣದಲ್ಲೂ ಇದ್ದಿದ್ದೇ ಇದಕ್ಕೆ ಕಾರಣ. ಕಾಲೇಜಿಗೆ ಹೋಗುವಾಗಲೇ ಅಪ್ಪನ ಕಾರು ಹತ್ತಿ ಜನರ ಮಧ್ಯೆ ಹೋಗುತ್ತಿದ್ದವರು ಪ್ರಜ್ವಲ್ ರೇವಣ್ಣ. ಸಚಿವರಾಗಿದ್ದ ಅಪ್ಪ ಬೆಂಗಳೂರಿನಲ್ಲಿ ಬ್ಯುಸಿ ಆಗಿದ್ರೆ ಹಾಸನದ ಹೊಳೆನರಸೀಪುರದಲ್ಲಿ ಜನರ ಕೈಗೆ ಸಿಗುತ್ತಿದ್ದದ್ದೇ ಪ್ರಜ್ವಲ್ ರೇವಣ್ಣ. ತಂದೆಯ ಕೆಲಸಗಳಿಗೆ ಹೆಗಲೆಣೆಯಾಗಿ ನಿಂತ ಪ್ರಜ್ವಲ್ ಜನರ ಎಲ್ಲಾ ಕೆಲಸಗಳನ್ನು ಮಾಡಿಸಿಕೊಡ್ತಿದ್ರು. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಜ್ವಲ್ ಜನಮಾನಸದಲ್ಲಿ ಬೆರೆತು ಹೋದ್ರು. ದೇವೇಗೌಡರ ಉತ್ತರಾಧಿಕಾರಿ. ಹೌದು, ಹಾಸನದಲ್ಲಿ ದೇವೇಗೌಡರು ಅನಭಿಷಿಕ್ತ ದೊರೆ. ಅವರ ಸಾಮ್ರಾಜ್ಯಕ್ಕೆ ಸವಾಲೇ ಇಲ್ಲ. ದೇವೇಗೌಡರು ಕಟ್ಟಿದ ಕೋಟೆಯನ್ನು ನೋಡಿಕೊಳ್ಳಲು ಸಿಂಹದ ವಂಶದಲ್ಲಿ ಹುಟ್ಟಿ ಬಂದಿದ್ದೇ ಪ್ರಜ್ವಲ್ ರೇವಣ್ಣ. ಹಾಸನದ ದಳಪತಿಗಳ ಕೋಟೆಯ ಒಂದೇ ಒಂದು ಕಲ್ಲು ಕೂಡ ಅಲುಗಾಡದಂತೆ ಪ್ರಜ್ವಲ್ ನೋಡಿಕೊಂಡಿದ್ದಾರೆ. ಸಹಜವಾಗಿಯೇ ದೇವೇಗೌಡರಿಗೆ ಉತ್ತರಾಧಿಕಾರಿ ಯಾರು, ಹಾಸನಕ್ಕೆ ಮುಂದಿನ ಅಧಿಪತಿ ಯಾರು ಅನ್ನೋ ಪ್ರಶ್ನೆಗಳು ಎದ್ದಾಗ ದೊಡ್ಡಗೌಡರು ಆರಿಸಿತು ಇನ್ನೂ ಚಿಗುರು ಮೀಸೆಯ ನವತರುಣ ಪ್ರಜ್ವಲ್ರನ್ನು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ತಮ್ಮ ಮೊಮ್ಮಗನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ರು. ಪ್ರಜ್ವಲ್ ತಾತನ ಭರವಸೆ ಸುಳ್ಳು ಮಾಡಲಿಲ್ಲ. ಇಡೀ ದೇಶದಲ್ಲೇ ಮೋದಿ ಅಲೆ ಬೀಸಿದ್ದ ಸಂದರ್ಭವದು. ರಾಜ್ಯದಲ್ಲೂ ಮೋದಿ, ಯಡಿಯೂರಪ್ಪ ಜುಗುಲ್ಬಂದಿ ಜೋರಾಗಿ ಕೇಳ್ತಿದ್ದ ಟೈಮಲ್ಲೇ ಪ್ರಜ್ವಲ್ ರೇವಣ್ಣ ಅಖಾಡಕ್ಕೆ ಧುಮುಕಿದ್ರು. ಎದುರಾಳಿಯಾಗಿದ್ದವರೂ ಅಷ್ಟೇ. ಒಂದು ಕಾಲದಲ್ಲಿ ತಮ್ಮ ಜೊತೆಗಿದ್ದವರ ಫೈಟು ಜೋರಾಗಿಯೇ ಇತ್ತು. ಆದರೆ ಪ್ರಜ್ವಲ್ ಮಾಡಿದ ಕೆಲಸಗಳು, ಜನರ ಜೊತೆಗೆ ಇಟ್ಟುಕೊಂಡಿದ್ದ ಸಂಪರ್ಕಗಳು ಅವರ ಗೆಲುವನ್ನು ಸುಲಭವಾಗಿಸಿದ್ವು. ನೋಡುತ್ತಿದ್ದಂತೆಯೇ ಪ್ರಜ್ವಲ್ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ 17ನೇ ಲೋಕಸಭೆ ಸದಸ್ಯರಾಗಿ ಭರ್ಜರಿ ಬಹುಮತದಿಂದ ಆಯ್ಕೆಯಾದರು.
ಇಡೀ ರಾಜ್ಯದಲ್ಲಿ ಮೋದಿ ಅಲೆ ವಿರುದ್ಧ ಈಜಿ ದಡ ಸೇರಿದ ಛಾತಿ ತೋರಿತು ಒನ್ ಅಂಡ್ ಓನ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ. ಹಾಸನದಿಂದ 1.5 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದ ಪ್ರಜ್ವಲ್ ಜೆಡಿಎಸ್ನ ಹಸಿರು ಬಾವುಟವನ್ನು ಲೋಕಸಭೆಯಲ್ಲೂ ಹಾರಿಸಿದರು. ಬಿಇ ಪದವಿ ಮುಗಿಸಿರುವ ಪ್ರಜ್ವಲ್ ಅವರು ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಎಲ್ಲರ ಮನಸ್ಸು ಗೆದ್ದಿದ್ದಲ್ಲದೆ ಬ್ರಿಟಿಷ್ ಆಡಳಿತ ಶೈಲಿಯನ್ನು ಅಭ್ಯಾಸ ಮಾಡಲು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನಿಂದ 2015ರಲ್ಲಿ ಆಯ್ಕೆಯಾದ ಭಾರತದ 10 ಯುವ ರಾಜಕಾರಣಿಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರೂ ಕೂಡ ಒಬ್ಬರು. ಚಿಕ್ಕ ವಯಸ್ಸಿನಲ್ಲಿಯೇ ಜನರ ಮನಸ್ಸು ಗೆದ್ದು ಅವರ ವಿಶ್ವಾಸ ಗಳಿಸಿರೋ ತಾಳ್ಮೆಯ ಯುವಕನಾದ ಪ್ರಜ್ವಲ್ ಸದ್ಯಕ್ಕೆ ಹಾಸನ ಜಿಲ್ಲಾ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಲೋಕಸಭೆಯಲ್ಲಿ ತಮ್ಮ ಚೊಚ್ಚಲ ಭಾಷಣದಲ್ಲೇ ಬಿಜೆಪಿ ಸದಸ್ಯರ ಬೆವರಿಳಿಸಿದ ಕೀರ್ತಿ ಕೂಡ ಪ್ರಜ್ವಲ್ಗೆ ಸಲ್ಲುತ್ತೆ. ಜೆಡಿಎಸ್ಗೆ ಮುಂದಿನ ದಳಪತಿ ಇವರೇನಾ? ಪ್ರಜ್ವಲ್ಗಾಗಿ ಕಾಯ್ದಿದ್ಯಾ ಕರುನಾಡಿಗರ ಮನಸ್ಸು? ಜೆಡಿಎಸ್ನ ಯುವ ನೇತಾರ, ಪ್ರಖರ ಮಾತುಗಳಿಂದಲೇ ಮನಸ್ಸುಗಳನ್ನು ಗೆಲ್ಲಬಲ್ಲ ಚತುರ ಪ್ರಜ್ವಲ್ ರೇವಣ್ಣ ನೋಡಲು ಎಷ್ಟು ಮುದ್ದಾಗಿದ್ದಾರೋ, ಎದುರಾಳಿಗಳ ಎದೆಯಲ್ಲಿ ನಡುಕ ಸೃಷ್ಟಿಸುವಷ್ಟು ಖಡಕ್ ಮಾತು, ಪವರ್ ಎಲ್ಲವೂ ಈ ಯುವಕನಲ್ಲಿದೆ. ಇಲ್ಲದಿದ್ರೆ ಹಾಸನದಂತಹ ಜಿಲ್ಲೆಯ ರಾಜಕಾರಣದಲ್ಲಿ ಈಜಿ ಗೆಲ್ಲುವುದು ಸುಲಭದ ಮಾತು ಅಲ್ಲವೇ ಅಲ್ಲ. ಪ್ರಜ್ವಲ್ ಗುಡುಗಿದ್ರೆ ಇಡೀ ಹಾಸನವೇ ನಡುಗುತ್ತದೆ. ತಮ್ಮದೇ ಕಾರ್ಯಕರ್ತರ ಪಡೆ ಕಟ್ಟಿಕೊಂಡು ಈಗ ರಾಜ್ಯಾದ್ಯಂತ ಓಡಾಡ್ತಿದ್ದಾರೆ. ಕಾರ್ಯಕರ್ತರಿಗೆ ಯಾವುದೇ ಕಷ್ಟವಾದರೂ ಅದು ಮಟಮಟ ಮಧ್ಯಾಹ್ನವೇ ಇರಲಿ, ಕಗ್ಗತ್ತಲ ರಾತ್ರಿಯೇ ಆಗಿರಲಿ, ಪ್ರಜ್ವಲ್ ರೇವಣ್ಣ ಸದಾ ಕಷ್ಟಕ್ಕೆ ಧಾವಿಸ್ತಾರೆ. ನಮಸ್ತೆ. ಸಮಗ್ರ ಕರುನಾಡಿನ ಜನತೆಗೆ ದೇವನಹಳ್ಳಿ JDS ಮಂಜಣ್ಣ ವಂದನೆ ತಿಳಿಸುತ್ತಾ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಸರ್ ಬಗ್ಗೆ ಹೇಳಲ್ಲ ಅಂತ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣರು ಸಮಗ್ರ ಕರುನಾಡಿನ ಆಶಾಕಿರಣ ಅಂತ ಹೇಳೋದು ತಪ್ಪಾಗಲಾರದು. ಇವತ್ತು ಕನ್ನಡದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರ ಶೈಲಿಯಲ್ಲಿ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣರ ಸಂಸತ್ನಲ್ಲಿ ಆರ್ಭಟಿಸುತ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ತಿಳಿಸೋಣ ನಾನು ಇಷ್ಟಪಡ್ತೀನಿ. ಕರ್ನಾಟಕದ ಭವಿಷ್ಯ, ಯುವಕರ ಆಶಾಕಿರಣ, ಯುವಕರ ಆಸ್ತಿ, ಫೈರ್ ಬ್ರ್ಯಾಂಡ್, ಲೆಜೆಂಡ್ ಆಫ್ ಪೊಲಿಟಿಕ್ಸ್, ನನ್ ಅದರ್ ದೆನ್ ಪ್ರಜ್ವಲ್ ರೇವಣ್ಣ. ಪ್ರಜ್ವಲಣ್ಣ, ನಿಮ್ಮ ಮುಂದಿನ ರಾಜಕೀಯ ಜೀವನಕ್ಕೆ ಶುಭವಾಗಲಿ. ವಿ ಆರ್ ಆಲ್ವೇಸ್ ವಿತ್ ಯು ಅಣ್ಣ. ಲವ್ ಯು ಅಣ್ಣ. ಜೈ JDS, ಜೈ ಪ್ರಜ್ವಲಣ್ಣ. ಸದ್ಯ ಜೆಡಿಎಸ್ಗೆ ಬಲ ತುಂಬಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಪ್ರಜ್ವಲ್ ರೇವಣ್ಣ ರಾಜ್ಯಾದ್ಯಂತ ಸುತ್ತಾಡ್ತಿದ್ದಾರೆ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಕಾರ್ಯಕರ್ತರ ಪಡೆಯೊಂದಿಗೆ ಓಡಾಡ್ತಿದ್ದಾರೆ. ಜಾತ್ಯತೀತ ಜನತಾ ದಳದ ಗಡಿಗಳನ್ನು ಹಳೆ ಮೈಸೂರಿನಾಚೆಗೂ ವಿಸ್ತರಿಸಬೇಕೆಂದು ಪಣ ತೊಟ್ಟು ನಿಂತಿದ್ದಾರೆ. ನಮಸ್ಕಾರ, ನಾನು ಅರುಣ್ ಗೌಡ ಮಾತಾಡ್ತಾ ಇರೋದು ಹುಣಸೂರಿಂದ. ನಮ್ಮ ಪ್ರಜ್ವಲ್ ರೇವಣ್ಣವರಿಗೆ ಒಳ್ಳೆಯದಾಗಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊತಾ ಇದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ 2023ಕ್ಕೆ ನಮ್ಮ ಪ್ರಜ್ವಲ್ ರೇವಣ್ಣವ್ರನ್ನ ಮತ್ತೆ ಅಧಿಕಾರಕ್ಕೆ ತರಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಬೇಡ್ಕೊತಾ ಇದ್ದೀನಿ. ನಮ್ಮ ಪ್ರಜ್ವಲ್ ರೇವಣ್ಣವ್ರಿಗೆ ಒಳ್ಳೆಯದಾಗಲಿ. ಪ್ರಜ್ವಲ್ ರೇವಣ್ಣ ಅವರ ಪರಿಶ್ರಮ, ಕಷ್ಟ, ಸಹಿಷ್ಣುತೆ, ಸರ್ವಧರ್ಮ ಪ್ರೇಮ ಎಲ್ಲವನ್ನೂ ಕಂಡಿರೋ ಜನಸಾಮಾನ್ಯರು ಅವರಲ್ಲಿ ಭರವಸೆಯ ನಾಯಕನನ್ನು ಕಾಣತೊಡಗಿದ್ದಾರೆ. ಪ್ರಜ್ವಲ್ ಹೋದಲ್ಲೆಲ್ಲ ಭಾರೀ ಭರ್ಜರಿ ಸ್ವಾಗತ ಕೋರುತ್ತಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಜನಸಾಮಾನ್ಯರ ಅಪಾರ ಪ್ರೀತಿ ಗಳಿಸಿರುವ ಪ್ರಜ್ವಲ್ ರೇವಣ್ಣ ಹೋರಾಟದಲ್ಲೂ ಸದಾ ಎತ್ತಿದ ಕೈ. ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ದೆಹಲಿಯಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ಬಗ್ಗೆ ಲೋಕಸಭೆಯಲ್ಲಿ ಮಾತನಾಡಿದ ಪ್ರಜ್ವಲ್ ರೇವಣ್ಣ ಕೇಂದ್ರ ಸರ್ಕಾರದ ಬೆವರಿಳಿಸಿದರು.
ಎಪಿಎಂಸಿ ತಿದ್ದುಪಡಿ ಕಾಯ್ದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ರೈತ ವಿರೋಧಿ ಕಾಯ್ದೆ ಜಾರಿಗೆ ತರುವುದನ್ನು ಕೈಬಿಡಬೇಕೆಂದು ರೈತರ ಪರ ಲೋಕಸಭೆಯಲ್ಲಿ ಧ್ವನಿ ಎತ್ತಿದ ನಿಜವಾದ ಮಣ್ಣಿನ ಮಗ ಅಂದ್ರೆ ತಪ್ಪಾಗಲ್ಲ. ಸರ್ಕಾರ ಕಾಯ್ದೆ ತಿದ್ದುಪಡಿಯಾಗಿ ಜಾರಿಯಾದರೆ ರೈತರು ಬೆಳೆದ ಫಲವನ್ನು ದೇಶದಾದ್ಯಂತ ಮಾರಾಟ ಮಾಡಬಹುದು ಎಂದು ಹೇಳ್ತಿದ್ದೇನೆ. ಆದರೆ ಈಗಾಗಲೇ ರೈತ ತಾನು ಬೆಳೆದ ಬೆಲೆಯನ್ನು ಸ್ವತಂತ್ರವಾಗಿ ಬೇರೆ ಕಡೆ ಕೂಡ ಮಾರಾಟ ಮಾಡ್ತಿದ್ದಾರೆ. ಹಾಸನದಲ್ಲಿ ಬೆಳೆದ ಆಲೂಗಡ್ಡೆ ಬೇರೆ ರಾಜ್ಯಗಳಲ್ಲೂ ಮಾರಾಟವಾಗುತ್ತಿದೆ. ಇದರಲ್ಲಿ ಹೊಸತೇನೂ ಇಲ್ಲ ಎಂದು ಬುದ್ಧಿವಂತಿಕೆಯಿಂದ ರೈತರ ಪರ ಮಾತನಾಡಿದರು. This opportunity for my maiden speech, I want to bring in some few issues of Karnataka, which my mentor H.D. Devegowda was also presenting from past lot of few years, down the years. I want to bring in some few issues. More than 120 taluks or constituencies in Karnataka today, we are facing a drought problem and we are facing a major issue of drinking water problem today. We also, I do agree today that our Tamil Nadu friends are also who are present in this house are also asking the same problems and raising the same issues. But I am not asking them on a respectable situation here. I am not asking them or requesting them. It's a humanity for us to know that, to bring into the notice of this house that we are facing a real problem where today the Mandya district people have gone into hunger strike, where they have a real problem where hunger strike, and they are also facing problems not able to repay the bank loans and stuff. So that is the reason today lot of farmers are into into the determination of getting into the system of getting into suicidal notes and stuff. We should also notice, I should also bring into the notice of this house saying that from the same district issues which I am talking about, as the records of 1,600 deaths of farmers in just a matter of a year. So we should also understand today my honorable minister is also present here from my state, Sadanand Gowda ji. Please, you should also consider this. Honorable Minister Sadanand Gowda ji should also consider this, and please allocate us 2 TMC of water in an immediate requisition, so that the water is allocated for drinking water and for the farmers' use, which is rightfully needed right now. So I bring into that also, and I will also talk about my Hassan parliamentary constituency, where we are in the situation where we are drawing water from dead water to a drinking facility and for usage of farmers. ಹೀಗೆ ಜನಪ್ರೀತಿ, ಹೋರಾಟ, ಎಲ್ಲದರಲ್ಲೂ ಅಪರೂಪದ ವ್ಯಕ್ತಿತ್ವ ಮೈಗೂಡಿಸಿಕೊಂಡಿರೋ ಪ್ರಜ್ವಲ್ ರೇವಣ್ಣ ಜನತಾದಳ ಮುಂದಿನ ಪೀಳಿಗೆಯ ಮುಂಚೂಣಿ ನೇತಾರನಾಗಿ ಹೊರಹೊಮ್ಮಿದ್ದಾರೆ. ದಳದ ಕಾರ್ಯಕರ್ತರು ಪಕ್ಷದ ಭವಿಷ್ಯವನ್ನು ಪ್ರಜ್ವಲ್ ರೇವಣ್ಣರಲ್ಲೇ ಕಾಣುತ್ತಿದ್ದಾರೆ. ಮುಂದಿನ ದಳಪತಿಯ ಪಟ್ಟಾಭಿಷೇಕದ ದಿನಕ್ಕಾಗಿ ಎದುರು ನೋಡ್ತಿದ್ದಾರೆ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.